ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ವಿಡಿಯೋ ಪಾರ್ಟ್ 8 ಆಗಿದೆ. ನಾವು ಕನ್ನಡ ಮೊದಲನೇ ವಿಷಯವಾದ ಮಾಡೆಲ್ ಕ್ವಶನನ್ನು ಬಿಡಿಸ್ತಾ ಇದ್ದೇವೆ. ಆನ್ಯುವಲ್ ಎಕ್ಸಾಮ್ 2024ರಲ್ಲಿ ಕೇಳಬಹುದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೇವೆ. ಇಂಥ ಕ್ವಶನ್ ಪೇಪರ್ ತಮಗೆ ಕೇಳುತ್ತಾರೆ ಅಂತ. ಇನ್ನು ಪಾರ್ಟ್ 7 ತನ ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೇವೆ. ಇನ್ನು ನೋಡಿಲ್ಲ ಅಂದರೆ ನೋಡ್ರಿ, ವಿಡಿಯೋಗಳ ಲಿಂಕ್ ತಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಮತ್ತು ವಾಟ್ಸಪ್ ಚಾನಲ್ ಜಾಯ್ನ್ ಮಾಡಿಕೊಳ್ಳಿ. ಯಾಕೆಂದರೆ ಪಾಸಿಂಗ್ ಪ್ಯಾಕೇಜ್ ನಮಗೆ ವಾಟ್ಸಪ್ ಚಾನಲಲ್ಲಿ ಸಿಗ್ತವೆ. ನೋಡ್ರಿ, ಈಗ ವಿಡಿಯೋ ಚಾಲೂ ಮಾಡೋಣ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. 4 ಮಾರ್ಕ್ಸಿಗೆ ಒಂದು ಕೇಳ್ತಾರೆ, 2 ಮಾರ್ಕ್ಸಿಗೆ ಒಂದೊಂದು ಕ್ವಶನ್ ಇರ್ತದೆ. ನಮ್ಮ ದೇಶ ನೂರಾರು ವರ್ಷಗಳಿಂದ ಎದುರಿಸುತ್ತಿರುವ ಜಟಿಲವಾದ ಸಮಸ್ಯೆಗಳನ್ನು ಸಹ ವೈಜ್ಞಾನಿಕ ಮಾರ್ಗಗಳಿಂದ ಪರಿಹರಿಸಲು ಸಾಧ್ಯವಿದೆ. ನಮ್ಮ ಸಮಾಜ ಎದುರಿಸುತ್ತಿರುವ ಜಾತಿಯಂತಹ ಸಾಮಾಜಿಕ ಪಿಡುಗುಗಳ ಪರಿಹಾರವು ಸಹ ವೈಜ್ಞಾನಿಕ ಮನೋಭಾವಗಳಿಂದ ಸಾಧ್ಯ. ವಿಶ್ವ ಮಾನ್ಯತೆಯನ್ನು ಹೊಂದಿದ ವಿಜ್ಞಾನದ ತತ್ವಗಳನ್ನು ಅನ್ವಯಿಸಿಕೊಳ್ಳುವುದರಿಂದ ಮಾನವೀಯ ಮೌಲ್ಯ ಹಾಗೂ ನೀತಿ ಆಧಾರಿತ ವಿಶ್ವ ಧರ್ಮ ರೂಪಿತವಾಗಬಲ್ಲದು. ವಿಜ್ಞಾನದ ಯಾವುದೇ ವಿಭಾಗ ಸಮಾಜದ ಒಳಿತಿಗಾಗಿ ನೆರವಾಗಬಲ್ಲದು. ವಿಶೇಷವಾಗಿ ರಸಾಯನಶಾಸ್ತ್ರ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಬಳಕೆಯಾಗುವುದು ಕಂಡುಬರುತ್ತದೆ. ರಾಸಾಯನಿಕ ಕ್ರಿಯೆಗಳಿಲ್ಲದೆ ಕಾರ್ಯಗಳೇ ಅಪರೂಪ. ವಿಜ್ಞಾನದ ಈ ವಿಭಾಗಗಳಲ್ಲಿ ಆಳವಾದ ಸಂಶೋಧನೆಗಳು ನಡೆದು ಮನುಕುಲದ ಪ್ರಗತಿಯ ಕಾರಣೀಭೂತವಾಗಬೇಕಿದೆ. ವಿಜ್ಞಾನಿಗಳು ತಮ್ಮ ಅಮೂಲ್ಯವಾದ ಜ್ಞಾನವನ್ನು ಸಾಮಾನ್ಯ ಜನರ ಮನೋಭಾವನೆಗಳನ್ನು ತಿದ್ದುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸಮಾಜದ ಸುಧಾರಣೆಗೆ ನೆರವಾಗಬೇಕು. ವಿಜ್ಞಾನಿಗಳು ಹಲವಾರು ಸಂದರ್ಭಗಳಲ್ಲಿ ಪರಸ್ಪರ ವೈರುಧ್ಯದ ಮನೋಭಾವವನ್ನು ವ್ಯಕ್ತಪಡಿಸುತ್ತಾರೆ. ಅವರು ಶಾಲೆಯಲ್ಲಿ ತಮ್ಮ ಹೆಚ್ಚಿನ ವಿಚಾರ ಶಕ್ತಿಯನ್ನು ವೈಜ್ಞಾನಿಕ ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. ಆದರೆ ನಿಜ ಜೀವನದಲ್ಲಿ ಅವರು ಯೋಚನಾ ಶಕ್ತಿ ರಜೆ ತೆಗೆದುಕೊಂಡಿದೆಯೋ ಎಂಬಂತೆ ವರ್ತಿಸುತ್ತಾರೆ. ತರಗತಿಯಲ್ಲಿ ಡಾರ್ವಿನ್ನನ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ಬೋಧಿಸುತ್ತಾನೆ. ಆದರೆ ಅದೇ ವ್ಯಕ್ತಿ ಗುಡಿ, ಚರ್ಚು, ಮಸೀದಿಗಳಲ್ಲಿ ಯಾವುದೇ ಸಂಕೋಚನವಿಲ್ಲದೆ ವಿಜ್ಞಾನಕ್ಕೆ ಅಸಂಗತವಾದ ವಿಕಾಸವಾದದ್ದನ್ನು ನಂಬಿಕೆಯ ಮೂಲಕ ಬೋಧಿಸುತ್ತಾನೆ. ಬಹುತೇಕ ವಿಜ್ಞಾನಿಗಳು ಪಾಠ ಕೇಳುತ್ತಾ ಹಸ್ತ ಮುದ್ರಿಕೆಯನ್ನು ನಂಬುವುದು ಉಂಟು. ಕ್ವಶನ್ ನೋಡ್ರಿ, ಏನದ 43ದು. ವಿಜ್ಞಾನಿಗಳು ಯಾವ ರೀತಿಯಾಗಿ ವೈರುಧ್ಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ? ಮೊದಲನೇ ಕ್ವಶನ್ ಆಗಿದೆ. 2ನೇದ, ನೀತಿ ಆಧಾರಿತ ವಿಶ್ವ ಧರ್ಮ ಯಾವಾಗ ರೂಪಿತವಾಗಬಲ್ಲದು ಅಂತಿದೆ. ಇಲ್ಲಿ ಕೆಳಗಿದೆ ನೋಡ್ರಿ ಆನ್ಸರ್. ನಾವೇ ಹೇಳುತ್ತಿದ್ದೆ, ಯಾಕೋ ಕ್ವಶನ್ ಕೊಟ್ಟ ಆನ್ಸರ್ ಕೊಟ್ಟಿಲ್ಲ ಅಂತ. ಇಲ್ಲಿ ಕೆಳಗಿದೆ ಆನ್ಸರ್. ವಿಜ್ಞಾನಿಗಳು ಯಾವ ರೀತಿಯಾಗಿ ವೈರುಧ್ಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ? ಉತ್ತರ: ವಿಜ್ಞಾನಿಗಳು ಹಲವಾರು ಸಂದರ್ಭಗಳಲ್ಲಿ ಪರಸ್ಪರ ವೈರುಧ್ಯದ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರು ಪ್ರಯೋಗಶಾಲೆಯಲ್ಲಿ ತಮ್ಮ ಹೆಚ್ಚಿನ ವಿಚಾರ ಶಕ್ತಿಯನ್ನು ವೈಜ್ಞಾನಿಕ ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. ಆದರೆ ನಿಜ ಜೀವನದಲ್ಲಿ ಅವರು ಯೋಚನಾ ಶಕ್ತಿ ರಜೆ ತೆಗೆದುಕೊಂಡಿದೆಯೋ ಎಂಬಂತೆ ವರ್ತಿಸುತ್ತಾರೆ. ತರಗತಿಯಲ್ಲಿ ಡಾರ್ವಿನ್ನನ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ಬೋಧಿಸುತ್ತಾನೆ. ಆದರೆ ಅದೇ ವ್ಯಕ್ತಿ ಗುಡಿ, ಚರ್ಚು, ಮಸೀದಿಗಳಲ್ಲಿ ಯಾವುದೇ ಸಂಕೋಚವಿಲ್ಲದೆ ವಿಜ್ಞಾನಕ್ಕೆ ಅಸಂಗತವಾದ ವಿಕಾಸವಾದದ್ದನ್ನು ನಂಬಿಕೆಯ ಮೂಲಕ ಬೋಧಿಸುತ್ತಾನೆ. ಬಹುತೇಕ ವಿಜ್ಞಾನಿಗಳು ಪಾಠ ಹೇಳುತ್ತಾ ಹಸ್ತ ಬೆದರಿಕೆಯನ್ನು ನಂಬುವುದು ಉಂಟು. ಮುಗಿತು. 43ನೇ, ನೀತಿ ಆಧಾರಿತ ವಿಶ್ವಧರ್ಮ ಯಾವಾಗ ರೂಪಿತವಾಗಬಲ್ಲದು? ನಮ್ಮ ದೇಶ ನೂರಾರು ವರ್ಷಗಳಿಂದ ಎದುರಿಸುತ್ತಿರುವ ಜಟಿಲವಾದ ಸಮಸ್ಯೆಗಳನ್ನು ಸಹ ವೈಜ್ಞಾನಿಕ ಮಾರ್ಗಗಳಿಂದ ಪರಿಹರಿಸಲು ಸಾಧ್ಯವಿದೆ. ನಮ್ಮ ಸಮಾಜ ಎದುರಿಸುತ್ತಿರುವ ಜಾತಿಯಂಥ ಸಾಮಾಜಿಕ ಪಿಡುಗುಗಳ ಪರಿಹಾರವು ಸಹ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವಗಳಿಂದ ಸಾಧ್ಯ. ವಿಶ್ವ ಮಾನ್ಯತೆಯನ್ನು ಹೊಂದಿದ ವಿಜ್ಞಾನದ ತತ್ವಗಳನ್ನು ಅನ್ವಯಿಸಿಕೊಳ್ಳುವುದರಿಂದ ಮಾನವೀಯ ಮೌಲ್ಯ ಹಾಗೂ ನೀತಿ ಆಧಾರಿತ ವಿಶ್ವ ಧರ್ಮ ರೂಪಿತವಾಗಬಲ್ಲದು. ಇದು ಆನ್ಸರ್ ಆಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಮುಂದೆ ತಮಗೆ ಪತ್ರ ಹೇಗೆ ಬರೋದಂತ ಹೇಳ್ತೇವೆ. ಅದಕ್ಕಾಗಿ ನಿಮಗೊಂದು ಕೆಲಸ ಮಾಡಬೇಕಾಗ್ತದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ. ಎಕ್ಸಾಮ್ ನಜ್ದೀಕಿದೆ. 25 ತಾರೀಕಿಗೆ ಎಕ್ಸಾಮ್ ಇದೆ. ಫಸ್ಟ್ ಪೇಪರ್ ಕನ್ನಡ ಇದೆ. ಎಲ್ಲ ವಿಡಿಯೋಗಳು ನೋಡಿರಿ. ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರ್ತದೆ. ಎಲ್ಲ ವಿಡಿಯೋಗಳು ನೋಡಿರಿ. ಇದು ಪೇಪರ್ ಆಗೋಕ್ಕೆ ಇನ್ನೊಂದು ಪೇಪರ್ ಬಿಡಿಸ್ಲಾಕ ಬರ್ತಂತ. ಲೈವ್ 24 ತಾರೀಕಿಗೆ ಸಂಜೆ 7 ಗಂಟೆಗೆ ಲೈವ್ ಬಂದಿದೆ. ಇನ್ನೊಂದು ಪೇಪರ್ ಬಿಡಿಸ್ಲಾಕ ಬರ್ತದೆ. ಮತ್ತು ಯಾವ ಇಂಪಾರ್ಟೆಂಟ್ ಗದ್ಯಗಳು, ವ್ಯಾಕರಣಗಳು ಆಗಲಿ, 1 ಮಾರ್ಕ್ಸಿನ ಕ್ವಶನ್, 2 ಮಾರ್ಕ್ಸಿನ ಕ್ವಶನ್ ಎಲ್ಲ ಆಗೋದು ಬಿಡಿಸ್ಲಾಕ ಬರ್ತದೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಬೇಕಾಯ್ತದೆ. ಮತ್ತು ವಾಟ್ಸಪ್ ಚಾನಲ್ ಜಾಯ್ನ್ ಮಾಡಿಕೊಳ್ಳಿ. ಯಾಕಂದರೆ ಅಲ್ಲಿ ನಮಗೆ ಪಾಸಿಂಗ್ ಪ್ಯಾಕೇಜ್ PDF ಸಿಗ್ತಾ ಇರುತ್ತೆ.